ಸಾವಿರಾರು ಜನ ಈ ಆಸ್ಪತ್ರೆಗೆ ಬಂದು ಹೆರಿಗೆಯಾಗಿ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅದು ಪೇಷಂಟ್ಸ್ಗೆ ಬಂದ ತಕ್ಷಣ ಅವ್ರದ್ದು ಒಂದು ಸರಿ ಫೋಟೋ ತಗೊಳ್ತೀವಿ. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಸುಮ್ಮನೆ ಫೋಟೋ ನೋಡಿದರೆ ಅವ್ರದ್ದು ರಿಜಿಸ್ಟರ್ ಆಗಿಬಿಡುತ್ತೆ, ಪೇಷಂಟ್ ಬಂದಿದ್ದಾರೆ ಅಂತ ನಮಗೆ ತಿಳುವಳಿಕೆ ಬರುತ್ತೆ. ಟೆಕ್ನಾಲಜಿನಲ್ಲಿ ಇಡೀ ಇಂಡಿಯಾದಲ್ಲಿ ವಿ ಆರ್ ಒನ್ ಆಫ್ ದ ಫೋರ್ ಮೋಸ್ಟ್. ನಾವೇ ಫೋರ್ ಮೋಸ್ಟ್ ಅಂತ ಏನು ಹೇಳ್ತಾರೆ, ಬಟ್ ವಿ ಆರ್ ಸಮ್ವೇರ್ ಅಪ್ ದೇರ್. ಇವತ್ತು ಕುಡಿಶೀಲ ಆಸ್ಪತ್ರೆ ಫರ್ಟಿಲಿಟಿ ಸೆಂಟರ್ ಏನಿದೆ ಅದರ 50ನೇ ವರ್ಷದ ಮಹೋತ್ಸವ ಕಾರ್ಯಕ್ರಮ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅವರಿಗೆ ಏನು ಮದುವೆ ಸಿಗುವಂಥ ಏನಾದರೂ ಆರೋಗ್ಯಕ್ಕೆ ಇದ್ದಾಗ ಅದನ್ನು ಪತ್ತೆ ಹಚ್ಚಿ ಅವರಿಗೆ ಡೆವಲಪ್ಮೆಂಟಲ್ ಥೆರಪಿಯನ್ನು ಕೊಡ್ತಕ್ಕಂಥದ್ದು ಮಾಡುವಂಥ ಹೊಸ ವ್ಯವಸ್ಥೆಯನ್ನು ಕೂಡ ಉದ್ಘಾಟನೆ ಮಾಡಿದ್ವಿ. ಕುಡಿಶೀಲ ನರ್ಸಿಂಗ್ ಹೋಮ್ ಬಗ್ಗೆ ಹಾಸ್ಪಿಟಲ್ ಇದೆ. ಇದು ಅತ್ಯಂತ ನಮ್ಮ ಬೆಂಗಳೂರು ನಗರದ ಪ್ರಖ್ಯಾತವಾಗಿರುವಂಥ ಒಂದು ಆಸ್ಪತ್ರೆ. ಶ್ರೀಮತಿ ಸುಲೋಚನಾ ಕುಡಿಶೀಲ ಅವರು 50 ವರ್ಷ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ದು. ಇವತ್ತು ಅವರ ಮಗಳಾದಂಥ ದೇವಿಕಾ ಕುಡಿಶೀಲ ಅವರು ಮುಂದುವರಿಸ್ಕೊಂಡಿದ್ದಾರೆ. ಮತ್ತು ಇದು ಬಹಳ ಹೆಸರುವಾಸಿಯಾಗಿದ್ದಂಥ ಆಸ್ಪತ್ರೆ. ಇಲ್ಲಿ ಬಹುಶಃ ಸಾವಿರಾರು ಜನ ಈ ಆಸ್ಪತ್ರೆಗೆ ಬಂದು ಇಲ್ಲಿ ಹೆರಿಗೆಯಾಗಿ ಕೂಡ ಇದೆ. ಅದರಿಂದ ಇದರ 50ನೇ ವರ್ಷ ಬಹಳ ಸಂತೋಷದಿಂದ ನಾನು ಬಂದು ಭಾಗವಹಿಸ್ತಾ ಇರ್ತಕ್ಕಂಥದ್ದು ಸಂತೋಷ ಆಗಿದೆ. ಬಟ್ ಈಗ ನಾವು ಗೌರ್ಮೆಂಟ್ ಈಗ ಚಾಮರಾಜನಗರದಲ್ಲಿ ನಾವೇ ಈಗ ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದನ್ನು ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದ ಸಂಪೂರ್ಣ ಒನ್ಚುರೇಟ್ ಆಂಬ್ಯುಲೆನ್ಸ್ ವ್ಯವಸ್ಥೆ ಏನಿದೆ ಇದು ಸರ್ಕಾರವೇ ನಡೆಸುವಂಥದ್ದಕ್ಕೆ ಈಗಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಮುಂದಿನ 2-3 ತಿಂಗಳಲ್ಲಿ ಅದನ್ನು ಎಲ್ಲ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥದ್ದು ಕೂಡ ಕ್ರಮ ತಗೊಳ್ತಾ ಇದ್ದೀವಿ. ಈಗ ಚಾಮರಾಜನಗರದಲ್ಲಿ ಈಗ ನಮ್ಮ ಒಂದು ಅಧೀನದಲ್ಲೇ 108 ನಡೀತಾ ಇದೆ. ನಮ್ಮದೇ ಕಂಟ್ರೋಲ್ ರೂಮ್ ಇದೆ, ನಾವೇ ಅದನ್ನು ನಿಯಂತ್ರಣ ಮಾಡ್ತಾ ಇದ್ದೀವಿ. ಅದರ ಏನು ಈಗ ಇರುವಂಥ ಎಲ್ಲ ವ್ಯವಸ್ಥೆಗಳು ನೋಡಿಕೊಂಡು ಈಗ ಟೆಂಡರ್ ಕರೆದಿದ್ದೇವೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದನ್ನು ನಾವೇ ನಡೆಸುವಂಥದ್ದು ಕೂಡ ಮಾಡ್ತೀವಿ. ಸೊ 108 ಈ ದೇಶದಲ್ಲೇ ಪ್ರಥಮ ರಾಜ್ಯ ಆಗುತ್ತೆ ಕರ್ನಾಟಕ. ಆರೋಗ್ಯ ಇಲಾಖೆಯೇ ನಡೆಸ್ತಾ ಇರುವಂಥದ್ದು. ಅದೀಗ ಬೇರೆ ಔಟ್ಸೋರ್ಸ್ ಮಾಡ್ತಾ ಇದ್ದೀವಿ, ಈಗ ನಾವೇ ನಡೆಸ್ತೀವಿ. ಎಲ್ಲ ಜಿಲ್ಲೆಗಳು ಯಾವಾಗ ದಿನ 3-4 ತಿಂಗಳಲ್ಲಿ ಎಲ್ಲ ಜಿಲ್ಲೆಗೆ ತಗೊಂಡ್ಬರ್ತೀವಿ. ಇಲ್ಲ, ಕೆಲವುದೆಲ್ಲ ಈಗ ನಾನು ಮೊನ್ನೆ ಮಾಹಿತಿ ಕೊಟ್ಟಿದ್ದೆ. ಈಗ ಈ ತಿಂಗಳದೇನು ವರದಿ ಬಂದಿದೆ ಅದು ಬಹುಶಃ ಮುಂದಿನ ವಾರ ನಮ್ಮ ಕಮಿಷನರ್ ಬಿಡುಗಡೆ ಮಾಡ್ತಾರೆ. ನಾನು ಡಾಕ್ಟರ್ ರಾಜಶೇಖರ್ ನಾಯಕ್ ಅಂತ. ನಾನು ಡಾಕ್ಟರ್ ದೇವಿಕಾ ಗುಣಶೀಲ ಅವರು ಈ ಗುಣಶೀಲ ಆಸ್ಪತ್ರೆನ ನಡೆಸ್ತಾ ಇದ್ದೀವಿ. ಈ ವರ್ಷಕ್ಕೆ ನಮ್ಮದು 50 ವರ್ಷ ಆಯಿತು ಹಾಸ್ಪಿಟ್ಲ್ ಓಪನ್ ಆಗಿ. ಅದಕ್ಕೆ ನಾವು ಶ್ರೀ ದಿನೇಶ್ ಗುಂಡೂರಾವ್ ಅವರು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರನ್ನು ಇವತ್ತು ಕರೆದು ಅವರು ನಮ್ಮದು ಹಾಸ್ಪಿಟಲ್ದು ಫ್ರಂಟೇಜ್ ಫಸಾಡ್ ಅಂತ ಏನು ಹೇಳ್ತೀವಿ ಅದು ಚೇಂಜ್ ಮಾಡಿದ್ದೀವಿ. ಇದು 1998ರಲ್ಲಿ ಮಾಡಿರೋದು. ಅದಕ್ಕೆ ಇವಾಗ ಚೇಂಜ್ ಮಾಡಿದ್ದಕ್ಕೆ ಅದನ್ನು ಉದ್ಘಾಟನೆ ಮಾಡಿದರು. ಅದೇ ಥರ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ ಅಂದರೆ ಹುಟ್ಟಿ ಕೆಲವು ತಿಂಗಳಲ್ಲೇ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದನ್ನು ನೋಡ್ಕೊಳ್ಳೋಕ್ಕೆ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಇರುತ್ತೆ, ಅದನ್ನು ಅವರು ಉದ್ಘಾಟನೆ ಮಾಡಿದರು. ಆಮೇಲೆ 3ನೇದಾಗಿ ಫೇಶಿಯಲ್ ರೆಕಗ್ನಿಷನ್ ಅಂದರೆ ಯಾರಾದರೂ ಈ ಡಿಜಿಯಾತ್ರ ಥರ ಫೇಶಿಯಲ್ ರೆಕಗ್ನಿಷನ್ ಸಾಫ್ಟ್ವೇರ್ ಅದು ಪೇಷಂಟ್ಸ್ಗೆ ಬಂದ ತಕ್ಷಣ ಅವ್ರದ್ದು ಒಂದು ಸರಿ ಫೋಟೋ ತಗೊಳ್ತೀವಿ. ನೆಕ್ಸ್ಟ್ ಟೈಮ್ ಅವ್ರು ಬಂದಾಗ ಸುಮ್ಮನೆ ಫೋಟೋ ನೋಡಿದರೆ ಅವ್ರದ್ದು ರಿಜಿಸ್ಟರ್ ಆಗಿಬಿಡುತ್ತೆ, ಪೇಷಂಟ್ ಬಂದಿದ್ದಾರೆ ಅಂತ ನಮಗೆ ತಿಳುವಳಿಕೆ ಬರುತ್ತೆ. ಹಾಗೂ ಅವ್ರದ್ದು ರಿಪೋರ್ಟ್ಸು, ಸ್ಕ್ಯಾನ್ ರಿಪೋರ್ಟ್ಸ್ ಆಗಲಿ, ಬ್ಲಡ್ ರಿಪೋರ್ಟ್ಸ್ ಆಗಲಿ ಅದೆಲ್ಲ ಅವರೇ ತಗೊಳ್ತಾ ಇದ್ದಾರಂತ ನಾವು ಕನ್ಫರ್ಮ್ ಮಾಡೋದಕ್ಕೆ ಅದು ತುಂಬ ಅನುಕೂಲ ಆಗುತ್ತೆ. ಈ ಥರ ನಾವು ಬೆಂಗಳೂರಲ್ಲಿದ್ದು ಈ ಥರ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿದ್ದು ಅದನ್ನು ಟೆಕ್ನಾಲಜಿನ ನಮ್ಮ ಹೆಲ್ತ್ ಕೇರ್ನಲ್ಲಿ ಉಪಯೋಗಿಸೋಣ ಅಂತ ಇದು ಫೇಶಿಯಲ್ ರೆಕಗ್ನಿಷನ್ ಅಂತ ಅದು ಬೇರೆ. ಅದು ನಮ್ಮ ದಿನೇಶ್ ಗುಂಡೂರಾವ್ ಅವರು
ಅದನ್ನು ಉದ್ಘಾಟನೆ ಮಾಡಿದ್ವಿ. ಮಿಡ್ಲ್ ಕ್ಲಾಸ್ ಪೀಪಲ್ಸ್ಗೆ ಯಾವ ರೀತಿ ಕಾಸ್ಟ್ ಬಗ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ? ನಮ್ಮದು ಏನಂದರೆ ನಮ್ಮ ಗುಣಶೀಲ ಹಾಸ್ಪಿಟಲ್ ತುಂಬ ವರ್ಷದಿಂದ ನಾವು ನಡ್ಸ್ಕೊಂಡು ಬಂದಿರೋದ್ರಿಂದ ನಮ್ಮದು ಮುಖ್ಯವಾಗಿ ಸರ್ವಿಸ್ ರಿಲೇಟೆಡ್ ನಮ್ಮದು ಕೆಲಸ, ಮೆಡಿಕಲ್ ಸರ್ವಿಸ್ ನಾವು ಪ್ರೊವೈಡ್ ಮಾಡ್ತೀವಿ, ಅದಕ್ಕೆ ಚಾರ್ಜಸ್ ಮಾಡ್ತೀವಿ. ಅದಕ್ಕೆ ಏನೇನು ಟೆಸ್ಟ್ಗಳು ಬೇಕು, ಏನೇನು ಅದಕ್ಕೆ ಇನ್ಫಾರ್ಮೇಷನ್ ಬೇಕು, ಅದನ್ನೆಲ್ಲ ನಾವು ಕ್ಲೀನಾಗಿ ಪೇಷಂಟ್ಸ್ಗೆ ಹೇಳಿ ಅದ್ರ ಕಾಸ್ಟ್ ಆಗಲಿ, ಅದ್ರ ಎಷ್ಟು ಖರ್ಚಾಗುತ್ತೆ, ಅದರಲ್ಲಿ ಸಕ್ಸಸ್ ರೇಟ್ ಎಷ್ಟು, ನೀವಿಷ್ಟು ಖರ್ಚು ಮಾಡಿದರೆ ನಿಮಗೆ ಏನು ಸಿಗುತ್ತೆ ಅದರಿಂದ ಅಂತ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ 2-3 ಸಲ ಎಕ್ಸ್ಪ್ಲೈನ್ ಮಾಡಿ ನಾವು ಮುಂದುವರಿಸ್ತೀವಿ. ಅದೇ ಮಾಡಿಸ್ಕೊಳ್ರಿ, ಇದೇ ಮಾಡಿಸ್ಕೊಳ್ಬೇಕಂತ ಆ ಥರ ಇಲ್ಲ. ಯಾಕೆ ಮಾಡ್ತಾ ಇದ್ದೀವಿ ಅಂತ ಪೇಷಂಟಿಗೆ ಗೊತ್ತಾಗಬೇಕು. ಇವಾಗ ಎಲ್ರಿಗೂ ತಿಳುವಳಿಕೆ ಇದೆ, ಅವರು ಓದ್ತಾರೆ, ಇವಾಗ ಎಲ್ರಿಗೂ ಇಂಟರ್ನೆಟ್ ಇದೆ, ತಿಳುವಳಿಕೆ ಗೊತ್ತಿರುತ್ತೆ. ಅದಕ್ಕೆ ಅವರಿಗೆ ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಕೆಲವರಿಗೆ ಒಂದೇ ಸರಿ ಹೇಳಿದರೆ ಮೆಡಿಕಲ್ ಟರ್ಮ್ಸ್ ಎಲ್ಲ ಅರ್ಥ ಆಗಲ್ಲ. ಅದಕ್ಕೆ 2-3 ಸರಿ ನೀವು ತಿಳಿದೇ ಹೋದರೆ ಹೇಳಿ, ಇದು ಟೆಸ್ಟ್ ಯಾಕೆ ಮಾಡ್ತಾಯಿದ್ವಿ, ಕಾಸ್ಟ್ಲಿ ಟೆಸ್ಟ್ ಇದು ಯಾಕೆ ಮಾಡ್ತಾಯಿದ್ದೀವಿ, ಈ ಟೆಸ್ಟ್ಗೆ 2,000 ರೂಪಾಯಿ ಆಗುತ್ತೆ, ಯಾಕೆ ಈ ಥರ ಮಾಡಬೇಕು, ನಿಮ್ಮಿಂದ ಏನು ಅನುಕೂಲ ಆಗುತ್ತೆ ಅದು ಮಾಡಿದರೆ, ಅದನ್ನು ನಾವು ಮುಖ್ಯವಾಗಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಬೇಕು ಪೇಷಂಟ್ಸ್ಗೆ. ಈಗ ಪೇಷಂಟ್ಸ್ ನಮ್ಮ ಹಾಸ್ಪಿಟ್ಲಿಗೆ ಬರೋರಾಗಲಿ, ನಮ್ಮ ರಿಲೇಟಿವ್ಸ್ ಆಗಲಿ ಒಂದೇ ಥರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಮ್ಮದು ಮೆಡಿಕಲ್ ಸರ್ವಿಸ್ ದೃಷ್ಟಿಯಿಂದ ನಾವು ಈ ಹಾಸ್ಪಿಟಲ್ನ ನಡ್ಸ್ಕೊಂಡು ಬಂದಿದ್ದೀವಿ. ದೇವ್ರ ದಯೆಯಿಂದ 50 ವರ್ಷ ನಾವು ನಡೆಸಿದ್ದೀವಿ. ಅವ್ರು ಭಗವಂತ ಮನಸ್ಸು ಮಾಡಿದರೆ ಇನ್ನೊಂದು 50 ವರ್ಷ ಹಿಂಗೆ ಸರ್ವಿಸ್ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ಉದ್ದೇಶ. ಚಿಕಿತ್ಸಾ ವಿಧಾನದಲ್ಲಿ ಟೆಕ್ನಾಲಜಿ ಬರ್ತಾ ಇದೆ, ಬಟ್ ಅದು ಇವಾಗ ನಾವು ಸ್ಟಡಿ ಮಾಡ್ತಾ ಇದ್ವಿ. ನಾವು ಏನು ಟೆಕ್ನಾಲಜಿ ಯೂಸ್ ಮಾಡಿದರೂ ನಮ್ಮ ಉದ್ದೇಶ ಏನಂದರೆ ಪೇಷಂಟ್ಗಳಿಗೆ ಅದರಿಂದ ಬೆನಿಫಿಟ್ ಇದೆಯಾ, ಅದು ಮುಖ್ಯವಾಗಿ ನಾವು. ಯಾಕಂದರೆ ಎಲ್ಲ ಟೆಕ್ನಾಲಜಿ ಯೂಸ್ ಮಾಡಿದರೂ ಅದ್ರ ಜೊತೆ ವೆಚ್ಚ ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ. ಆ ಖರ್ಚಿಗೆ ಅವ್ರಿಗೆ ತಕ್ಕಂತೆ ಅವರಿಗೆ ಅನುಕೂಲ ಆಗುತ್ತಾ, ಅವರಿಗೆ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತಾ, ಅವ್ರಿಗೆ ಏನು ಥರ ಅನುಕೂಲ ಆಗುತ್ತಂತ ಅದು ನಾವು ಸ್ಟಡಿ ಮಾಡಿ ಅದನ್ನು ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಿ, ಅದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ ಅದು. ಯಾಕಂದರೆ ಎಲ್ಲ ಕಡೆ ಏನೇನೋ ಟೆಕ್ನಾಲಜಿ ಬರ್ತವೆ, ಅದನ್ನೆಲ್ಲ ಹಾಕಿಬಿಟ್ಟು ಅವರಿಗೆ ಬಿರಿ ಖರ್ಚು ಮಾಡಿಸ್ಬಿಟ್ಟು ಕೊನೆಗೆ ಅವ್ರಿಗೆ ಬೆನಿಫಿಟ್ ಇಲ್ಲದೋದ್ರೆ ಯಾಕೆ ಮಾಡಬೇಕು ನಾವು ಆ ಥರ? ನಾವು ಆ ಥರದವ್ರು ಖಂಡಿತ ಬೆನಿಫಿಟ್ ಇತ್ತು ಅಂತ ನಮಗೆ ಕನ್ವಿನ್ಸ್ ಆದರೆ, ಸೈಂಟಿಫಿಕಲಿ ಕನ್ವಿನ್ಸ್ ಆದರೆ, ನೋಡಿರಿ ಈ ಥರ ಮಾಡಿದರೆ ನಿಮ್ಗೆ ಅನುಕೂಲ ಆಗುತ್ತೆ. ಆಯಿತು, ನಿಮ್ಗೆ ಇದು ಎಫೋರ್ಡೆಬಿಲಿಟಿ ಇಲ್ವಾ, ಪರವಾಗಿಲ್ಲ, ನಾವು ಹಳೆ ಕಾಲದಲ್ಲಿ ಹೆಂಗೆ ಮಾಡ್ತಾಯಿದ್ವಿ ವಿದೌಟ್ ಟೆಕ್ನಾಲಜಿ, ಅದು ಇದೆ ನಮ್ಮ ಹತ್ರ. ಯಾಕಂದರೆ ಸಾಕಷ್ಟು ಅನುಭವ ಇದೆ ನಮಗೆ, 25 ವರ್ಷದ 50 ವರ್ಷದ ಅನುಭವ ಇದೆ, ಅದನ್ನು ಉಪಯೋಗಿಸ್ತೀವಿ. ಯಾಕೆ 20 ವರ್ಷದಿಂದ ಎಲ್ಲಿತ್ತು ಟೆಕ್ನಾಲಜಿ, ಇವಾಗ ಬಂದಿದೆ. ಸೊ ಆ ಥರ ನಾವು ಆ ದೃಷ್ಟಿಯಿಂದ ನಡ್ಸ್ಕೊಂಡು ಬಂದಿದ್ದೇವೆ ನಾವು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಇದಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದೀರ ತಾವು ಇದ್ರ ಬಗ್ಗೆ. ಇದು ಫಸ್ಟು ನಮ್ಮ ತಾಯಿ ಮತ್ತು ನಮ್ಮ ತಂದೆ ಶುರು ಮಾಡಿದ್ದು. ಆ್ಯಂಡ್ ನಮ್ಮ ತಂದೆ ತೀರ್ಕೊಂಡಿದ್ದು 2004ನಲ್ಲಿ, ನಮ್ಮ ತಾಯಿ 2012ನಲ್ಲಿ ತೀರ್ಕೊಂಡಿದ್ದು. ಅದಾದಮೇಲೆ ಬೇಕಾದಷ್ಟು ಚಾಲೆಂಜಸ್ಸು ಅವರು ಫೇಸ್ ಮಾಡಿದ್ದಾರೆ ಆ್ಯಂಡ್ ನಾವು ಫೇಸ್ ಮಾಡಿದ್ದೀವಿ. ಆ್ಯಂಡ್ ಇಟ್ ಇಸ್ ಅ 50-year-old ಇನ್ಸ್ಟಿಟ್ಯೂಷನ್. ಬಟ್ ಹಳೆ ಇನ್ಸ್ಟಿಟ್ಯೂಷನ್ ಇದ್ರೂ ನಮಗೆ ಟೆಕ್ನಾಲಜಿನಲ್ಲಿ ಇಡೀ ಇಂಡಿಯಾದಲ್ಲಿ ವಿ ಆರ್ ಒನ್ ಆಫ್ ದ ಫೋರ್ಮೋಸ್ಟ್. ನಾವೇ ಫೋರ್ಮೋಸ್ಟ್ ಅಂತ ಏನು ಹೇಳ್ತಾರೆ, ಬಟ್ ವಿ ಆರ್ somewhere up there. So and ಎಷ್ಟೊಂದು ಸತಿ ವರ್ಲ್ಡ್ನಲ್ಲಿ ಈ ಪ್ರಪಂಚದಲ್ಲಿ ಇರೋ ಟೆಕ್ನಾಲಜಿ ನಾವು ಇಲ್ಲಿ ತೊಗೊಂಡು ಬಂದಿದ್ದೀವಿ. ಲೈಕ್ ಫಾರ್ ಎಕ್ಸಾಂಪಲ್, ನಾವು 2013ನಲ್ಲಿ ಒಂದು ಎಂಬ್ರಿಯೋಸ್ಕೋಪ್ ಅಂತ ನಾವು ತರಿಸಿದ್ವಿ. ಎಂಬ್ರಿಯೋಸ್ಕೋಪ್ ಏನು ಅಂತಂದರೆ ಅದು ಒಂದು ಹೊಸ ಇನ್ಕ್ಯುಬೇಟರ್. ಅದು ಆ ಇನ್ಕ್ಯುಬೇಟರ್ ಅಂತಂದರೆ ಕರೆಕ್ಟು ರೆಗ್ಯುಲೇಟೆಡ್ ಟೆಂಪ್ರೇಚರು, ಪ್ರೆಷರು, ಹ್ಯೂಮಿಡಿಟಿ, pH ಅದೆಲ್ಲ ಮೇಂಟೈನ್ ಮಾಡುತ್ತೆ. ಅದು ಭ್ರೂಣದ್ದು ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಅದು. ಸೊ ಅದನ್ನು ನಾವು ಆ ಇನ್ಕ್ಯುಬೇಟರ್ನಲ್ಲಿ ಪ್ರತಿ ಒಂದು ಫ್ಯೂ ಮಿನಿಟ್ಸು ಅದು ಎಂಬ್ರಿಯೋದು ಗ್ರೋತ್ ಮಾನಿಟರ್ ಮಾಡುತ್ತೆ. ಅದು ಕಂಪ್ಯೂಟರ್ ಮೇಲೆ ರಿಲೇ ಮಾಡಿ ನಾವು ಆ ಗ್ರೋತ್ನ ನಾವು ರಿಯಲ್ ಟೈಮ್ ನೋಡ್ಬೋದು. ಸೊ ಒಂದು ಅಣ್ಣು ಮತ್ತು ಸೇರೋದು, ಭ್ರೂಣ ಆಗೋದು, ಸೆಲ್ಸ್ ನಾವು ಏನೇನು ಓದಿದ್ದೀವೋ ನಾವು ಸೈನ್ಸ್ ಸಬ್ಜೆಕ್ಟ್ಸ್ನಲ್ಲಿ ಅದು ನಾವು ನೋಡ್ತಾ ಇದ್ದೀವಿ ಇವಾಗ. ಸೊ ಅದು ನಾವು ಸೌತ್ ಇಂಡಿಯಾಗೆ ನಾವು ಫಸ್ಟ್ ತಂದಿದ್ದು. ಆ್ಯಂಡ್ ನಮ್ಮ ಫಸ್ಟ್ ಎಂಬ್ರಿಯೋಸ್ಕೋಪ್ ಪ್ರೆಗ್ನೆನ್ಸಿ ಅದು ಯಾಕೆ ತಂದ್ವಿ ಅಂತಂದರೆ, ಅದು ಏನು ಹೇಳುತ್ತೆ ಅಂತಂದರೆ ಪ್ರತಿ ಭ್ರೂಣ ಒಂದು ಟೈಮ್ ಟೇಬಲ್ ಫಾಲೋ ಮಾಡುತ್ತೆ. ಅದು 1 ಸೆಲ್ಲಿಂದ 2 ಸೆಲ್, ಅದು ಎಷ್ಟು ಗಂಟೆನಲ್ಲಿ ಅದು ಡಿವೈಡ್ ಆಗಬೇಕು, 2 ಸೆಲ್ಲಿಂದ 4 ಸೆಲ್, 4 ಸೆಲ್ಲಿಂದ 8 ಸೆಲ್, ಹಾಗೆ. ಸೊ ಹಾಗೆ ಅದು ಆ ಟೈಮ್ ಟೇಬಲ್ ಪ್ರಕಾರ ಅದು ನಡೀತಾ ಇದೆಯಾ, ಬೆಳೀತಾ ಇದೆಯಾ ಅಂತ ನೋಡಿಕೊಂಡು ಯಾವ ಭ್ರೂಣ ಅದು ಬೆಸ್ಟ್ ಇದೆಯೋ ಅದನ್ನು ಆ ಮಿಷಿನೇ ಒಂದೊಂದು ಸ್ವಲ್ಪ ಸೆಲೆಕ್ಟ್ ಮಾಡಿ, ನಾವು ಅದನ್ನ ನೋಡಿಕೊಂಡು ಅದನ್ನ ಸೆಲೆಕ್ಟ್ ಮಾಡಿ ಅದನ್ನೇ ನಾವು ವಾಪಸ್ ಗರ್ಭಕೋಶದಲ್ಲಿ ಹಾಕ್ಬೋದು. ಸೊ ಆ ಥರ ಟೆಕ್ನಾಲಜಿಯನ್ನ ಡೆನ್ಮಾರ್ಕ್ನಲ್ಲಿ ಬಂದಿದ್ದು ಫಸ್ಟ್, ಅದು ನಾವು ತರಿಸಿದ್ವಿ. ಸೊ ಹಾಗೆ ನಾವು ಆಲ್ವೇಸ್ ಬೀನ್ ಹೆಡ್ ಆಫ್ ಆಲ್ ದ ಇನ್ನೋವೇಷನ್ಸ್. ಆ್ಯಂಡ್ ಈ ಟೆಕ್ನಾಲಜಿ ಎಲ್ಲ ಚೀಪ್ ಅಲ್ಲ,
ತುಂಬ ಎಕ್ಸ್ಪೆನ್ಸಿವ್. ಸೊ ಹಾಗಾಗಿ ಅದನ್ನ ತಗೊಂಡು ಆ್ಯಂಡ್ ನಮ್ಮ ಹಾಸ್ಪಿಟಲ್ನಲ್ಲಿ ವಿ ಹ್ಯಾವ್ ನೆವರ್ ವರ್ಕ್ ಆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರಲ್ಲ, ನಾವು ನೀವು ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ರೆ ಈ 2 ವರ್ಷದಲ್ಲಿ ಅದೆಲ್ಲ ಬಂದ್ಬೇಕು ಅಂತ. ಆ ಥರ ನಮಗೆ ನಾನು ಮತ್ತು ಡಾಕ್ಟರ್ ರಾಜಶೇಖರ್ ನಾವಿಬ್ಬರೇ ಈ ಸಂಸ್ಥೆ ನಡೆಸ್ತಾ ಇರೋದು. ಆ್ಯಂಡ್ ಮುಂಚೆನೇ ಈ ಮೆಂಟಾಲಿಟಿ, ಈ ಫಿಲಾಸಫಿ ಇತ್ತು, ನಾವು ಕೆಲಸ ಮಾಡಬೇಕು, ಪೇಷಂಟ್ಸ್ಗೆ ಅದೇನು ನೋಡಿದ್ರು ಅದನ್ನ ನಾವು ತರಿಸ್ಬೇಕು, ಅದನ್ನ ಮಾಡಬೇಕು, ದುಡ್ಡು ಬರುತ್ತೆ, ಬನ್ನಿ ಯಾವಾಗಲೂ ಬನ್ನಿ ಪರವಾಗಿಲ್ಲ. ಬಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಮಗೆ ಗೊತ್ತೇ ಇಲ್ಲ. ಆ್ಯಂಡ್ ಸೊ ನಾವು ಟೆಕ್ನಾಲಜಿ ಇದ್ರೆ ನಾವು ತರಿಸ್ತೀವಿ, ಅದು ಒಳ್ಳೆ ಟೆಕ್ನಾಲಜಿ, ನಮ್ಮ ಪೇಷಂಟ್ಸ್ಗೆ ಬೆನಿಫಿಟ್. ಎಷ್ಟೊಂದು ಬೇರೆ ಬೇರೆ ಟೆಕ್ನಾಲಜೀಸ್ ಇರುತ್ತೆ, ಎಲ್ಲ ಒಳ್ಳೇದಾಗಲ್ಲ. ಸೊ ಪೇಷಂಟ್ಸ್ಗೆ ಬೆನಿಫಿಟ್ ಆದರೆ ಮಾತ್ರ ನಾವು ತರಿಸ್ತೀವಿ. ಸೊ ದೀಸ್ ಆರ್ ಆಲ್ ಸಮ್ ಆಫ್ ದ ಚಾಲೆಂಜಸ್ ದಟ್ ವಿ ಹ್ಯಾವ್ ಹ್ಯಾಡ್. ಆ್ಯಂಡ್ ಪೇಷಂಟ್ ಪ್ರೊಫೈಲ್ ಚೇಂಜ್ ಆಗ್ತಾ ಇದೆ. ಆ್ಯಂಡ್ ಇವಾಗ ಇತ್ತೀಚೆಗೆ ಏನಾಗಿದೆ ಅಂತಂದರೆ, ಚಿಕ್ಕ ಚಿಕ್ಕ ಹೆಣ್ಮಕ್ಳಲ್ಲಿ ಅವ್ರದ್ದು ಅಂಡಾಶಯದಿಂದ ಬರೋ ಅಂಡಾಣುಗಳೆಲ್ಲ ಕರಗಿ ಅದು 32 ಇಯರ್ಸ್ 33 ಇಯರ್ಸ್ನಲ್ಲಿನೇ ಪ್ರಿಮೇಚರ್ ಓವೇರಿಯನ್ ಫೇಲಿಯರ್ ಅಂತ ಬರುತ್ತೆ. ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಇವಾಗ. ಸೊ ದೋಸ್ ಆರ್ ದ ಚಾಲೆಂಜಸ್ ವಿತ್ ಪೇಷಂಟ್ಸ್. ನಿಮ್ಮ ಹಾಸ್ಪಿಟಲ್ ಯಾವ ಥರ ಅಡ್ವಾನ್ಸ್ ಟೆಕ್ನಾಲಜೀಸ್ ಇವಾಗ ನಮಗೆ ನಮ್ದು ಜೆನೆಟಿಕ್ಸ್ ಲ್ಯಾಬ್ ಇದೆ. ನಾವು ತುಂಬಾನೇ ಒಳ್ಳೆ ಜೆನೆಟಿಕ್ಸ್ ಲ್ಯಾಬ್ ನಮ್ದು ನಾವು 2016 ಶುರು ಮಾಡಿದ್ದು. ಅದು ಭ್ರೂಣದಲ್ಲಿ ನಾವು ಯಾಕೆ ಶುರು ಮಾಡಿದ್ದು ಅಂತಂದ್ರೆ, ತುಂಬಾನೇ ಜನ ಇವಾಗ ನಾವು 2000 ನಾನು ಇಂಗ್ಲೆಂಡಿಂದ ವಾಪಸ್ ಬಂದಾಗ 2 IVF ಸೆಂಟರ್ಸ್ ಇತ್ತು, ನಮ್ದು ಮತ್ತೆ ಇನ್ನೊಂದು ಬೇರೆ. ಇವಾಗ 180 ಸೆಂಟರ್ಸ್ ಇವೆ, ಪ್ರತಿ ರೋಡ್ನಲ್ಲಿ 3-4 ಸೆಂಟರ್ಸ್ ಇವೆ. ಸೊ ಪೇಷಂಟ್ಸು ಎಲ್ಲ ಕಡೆ ಹೋಗಿ ಫೇಲ್ ಆಗಿ ನಿಮ್ಮ ಹತ್ರ ಇನ್ನೇನಿದೆ, ಬೇರೆ ಏನ್ ಮಾಡ್ತೀರಾ, ಏನ್ ಡಿಫ್ರೆಂಟ್ ಮಾಡ್ತೀರಾ ಅಂತ ಕೇಳಿದಾಗ ನಾವು ಸ್ವಲ್ಪ ಯೋಚನೆ ಮಾಡಿ ನಾವು ಜೆನೆಟಿಕ್ ಸೆಂಟರ್ ನಾವು ಓಪನ್ ಮಾಡಿದ್ವಿ. ಜೆನೆಟಿಕ್ ಸೆಂಟರ್ ಯಾಕೆ ಓಪನ್ ಮಾಡಿದ್ವಿ ಅಂತಂದ್ರೆ, ಫಾರ್ 2-3 ರೀಸನ್ಸ್. ಒಂದೇನಂತಂದ್ರೆ, ಈ ಭ್ರೂಣದಲ್ಲಿ ಅದರದ್ದು ವಂಶವಾಹಿ ನೋಡಿಕೊಂಡು ವಂಶವಾಹಿನಿಯಲ್ಲಿ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ನಾವು ನೋಡಿ, ಅದ್ಯಾವ ಭ್ರೂಣದಲ್ಲಿ ಬುದ್ಧಿಮಾಂದ್ಯತೆ ಆ ಥರ ಪ್ರಾಬ್ಲಮ್ಸ್ ಇಲ್ವೋ ಅದನ್ನೇ ನಾವು ವಾಪಸ್ ಹಾಕೋದು, ಸರಿನಾ? ಆವಾಗ ಪ್ರೆಗ್ನೆನ್ಸಿ ರೇಟ್ ಜಾಸ್ತಿ ಆಗುತ್ತೆ. ಸೊ ಮತ್ತೆ 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 ಫೇಲ್ ಹಾಕೊಂಡು ಬಂದಿರೋ ಪೇಷಂಟ್ಸ್ಗೆ ಈ ಥರ ಟೆಕ್ನಾಲಜಿ ಇದೆ. ಇನ್ನೊಂದು ಏನಂತಂದ್ರೆ, ತುಂಬಾನೇ ಜನಕ್ಕೆ ಫ್ಯಾಮಿಲಿನಲ್ಲೇ ಮದುವೆ ಆಗಿರುತ್ತೆ. ಆ್ಯಂಡ್ ಒಂದೊಂದ್ಸತಿ ಫ್ಯಾಮಿಲಿನಲ್ಲಿ ಮದುವೆ ಆಗಿದೆ ಇರೋನು ಮಕ್ಕಳಲ್ಲಿ ಪ್ರಾಬ್ಲಮ್ ಬಂದಿರುತ್ತೆ, ಲೈಕ್ ಥ್ಯಾಲಸೀಮಿಯಾ, ಅದು ಬ್ಲಡ್ ಡಿಸಾರ್ಡರು, ಸಿಕಲ್ ಸೆಲ್ ಡಿಸೀಸ್, ಅದನ್ನು ಬ್ಲಡ್ ಡಿಸಾರ್ಡರು, ಅಥವಾ ಸ್ಕೆಟಲ್ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ. ಅದು ಮಕ್ಕಳು ಓಡಾಡೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ, ಬೋನ್ಸ್ ಎಲ್ಲ ಫ್ರಾಕ್ಚರ್ ಆಗಿಬಿಡುತ್ತೆ, ಆ ಥರ ಪ್ರಾಬ್ಲಮ್ಸು. ಸೊ ಆ ಥರ ಪ್ರಾಬ್ಲಮ್ಸ್ ನಾವು ಕಂಡುಹಿಡಿಬೋದು. ಅದು ತುಂಬಾ 7 ಥರ ಜೆನೆಟಿಕ್ ಪ್ರಾಬ್ಲಮ್ಸ್ ಇವೆ. ಒಂದು ಬುದ್ಧಿಮಾಂದ್ಯತೆ, ಆ ಥರ. ಇನ್ನೊಂದು ಈ ಥರ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸು, ಪಾಲಿಸಿಸ್ಟಿಕ್ ಕಿಡ್ನಿ ಅಂತ ಬರುತ್ತೆ, ಡೆಫ್ನೆಸ್ಸು, ಹಿಯರಿಂಗ್, ಅದೆಲ್ಲ ನಾವು ಅದು ಪಾಯಿಂಟ್ ಮ್ಯೂಟೇಷನ್ಸ್, ಅದು ತುಂಬಾ ಹೈ ಟೆಕ್ನಾಲಜಿ, ಅದನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಸೊ ಯಾವ ಗುಣದಲ್ಲಿ ಇಲ್ವೋ ಆ ಥರ ತುಂಬಾ ಜನಕ್ಕೆ ಪ್ರೆಗ್ನೆನ್ಸೀಸ್ ಆಗಿವೆ. IVF ಟ್ರೀಟ್ಮೆಂಟ್ ಎಷ್ಟು ಸೇಫ್? ವೆರಿ ಸೇಫ್. ಅದು ಯಾಕೆ ಅಂತಂದ್ರೆ, ಒಂದು ಆಲ್ಮೋಸ್ಟ್ ಮೋರ್ ದನ್ ಎಷ್ಟೊಂದು ಮಿಲಿಯನ್ ಬೇಬೀಸ್ ಹುಟ್ಟಿವೆ ವರ್ಲ್ಡ್ ವೈಡ್. ಆ್ಯಂಡ್ ನಾವು ಇಕ್ಸಿ ಅಂತ ನಾವು ಮಾಡ್ತೀವಿ, ಅಂಡಾಣು ಒಳಗಡೆ ಒಂದು ವೀರ್ಯನ ತಗೊಂಡು, ಒಳ್ಳೆ ವೀರ್ಯನ ತಗೊಂಡು ಚುಚ್ಚಿಸ್ತೀವಿ, ಅದನ್ನ ಇನ್ಕ್ಯುಬೇಟರ್ನಲ್ಲಿ ಇಟ್ಟು ಬೆಳೆಸ್ತೀವಿ. ಆ್ಯಂಡ್ ಒಂದು ಸ್ಟೆಪ್ ಹೋದರೆ ಇದು PGTA ಮತ್ತು PGTM, ಇದು ವಂಶವಾಹಿ ನೋಡೋದು. ಇನ್ನೊಂದೇನಂತಂದ್ರೆ, ನೀವು ನಿಮ್ಮ ಕ್ವೆಶನ್ಗೆ ನೀವು ಟೆಕ್ನಾಲಜಿ ಏನಂತಾರಲ್ಲ, ನಾವು RFID ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಅದು ನಾವು ಅಂಡಾಣು ಮತ್ತು ವೀರ್ಯನ ನಾವು ಟ್ಯಾಗ್ ಮಾಡ್ತೀವಿ. ಸೊ ಯಾವ ಥರನೂ ಲ್ಯಾಬ್ ಒಳಗಡೆ ಯಾವ ಥರನೂ ಪ್ರಾಬ್ಲಮ್ಸು, ಯಾವ ಥರನೂ ಮಿಸ್ಟೇಕ್ಸ್ ಆಗಬಾರ್ದು ಅಂತ ನಾವು ಮಾಡಿದ್ವಿ. ರೀಸನ್ ಮುಂಚೆಯಿಂದನೂ ನಾವು ಡಬಲ್ ವಿಟ್ನೆಸಿಂಗ್ ಅಂತ ಮಾಡ್ತಾ ಇದ್ವಿ. ಅಂದ್ರೆ ನಾನು ಮಾಡ್ತಾ ಇದ್ದೆ, ಇನ್ನೊಬ್ರು ಬಂದು ನಾನು ಏನ್ ಮಾಡ್ತಾ ಇದೀನಿ ಅಂತ ನೋಡೋದು, ಅದು ಕರೆಕ್ಟ್ ಪೇಷಂಟ್ ಅಂಡಾಣನ, ಕರೆಕ್ಟ್ ಅವ್ರದ್ದೇ ಹಸ್ಬೆಂಡ್ ವೀರ್ಯನ ಅಂತ ನಾವು ಮುಂಚೆ ಡಬಲ್ ವಿಟ್ನೆಸಿಂಗ್ ಅಂತ ನಾವು ಮಾಡ್ತಾ ಇದ್ವಿ. ಅದು ಫಸ್ಟ್ ಇಂದ ನಾವು ಶುರು ಮಾಡಾಗಿಂದ ನಾವು ಮಾಡ್ತಾ ಇದೀವಿ. ಇವಾಗ ಅದ್ರ ಜೊತೆಗೆ ಅದನ್ನು ಮಾಡ್ತೀವಿ, ಬಟ್ RFID ಅಂತ ಇದೆ. ಸೊ ಪ್ರತಿ ಒಂದು ನಾವು ಅಂಡಾಣನ ಪ್ಲೇಟ್ ನಲ್ಲಿ ಇರ್ತೀವಲ್ಲ, ಗ್ಲಾಸ್ ಪ್ಲೇಟ್ಸ್ ನಲ್ಲಿ, ಅದರಲ್ಲಿ ನಾವು RFID ಟ್ಯಾಗ್ ಹಾಕ್ತೀವಿ. ಅವ್ರದೇ ಹಸ್ಬೆಂಡ್ ವೀರ್ಯನಕ್ಕೂ ನಾವು ಟ್ಯಾಗ್ ಮಾಡ್ತೀವಿ. ಸೊ ಅದು ನಾವು ಫೀಡ್ ಮಾಡಿದ್ರೆ ಎಲ್ಲ ಪೇಷಂಟ್ಸ್ಗೂ ಒಂದು ಕಾರ್ಡ್ ಸಿಗುತ್ತೆ. ನಾವು ಫೀಡ್ ಮಾಡಿದ್ರೆ ಅಕಸ್ಮಾತ್ ನನ್ನ ಅಸಿಸ್ಟೆಂಟು ಬೇರೆ ಬೈ ಮಿಸ್ಟೇಕ್ ಏನಾದ್ರು ಬೇರೆ ಯಾವ್ದು ವೀರ್ಯನ ತಗೊಂಡ್ ಬಂದ್ರೆ ಆ ಸಿಸ್ಟಮ್ ಶಟ್ ಆಫ್ ಆಗ್ಬಿಡುತ್ತೆ.
ಲೈಟ್ ಹೋಗುತ್ತೆ, ಮೈಕ್ರೋಸ್ಕೋಪ್ ಕೆಲಸ ಮಾಡಲ್ಲ, ಕಂಪ್ಯೂಟರ್ ಕೆಲಸ ಮಾಡಲ್ಲ, ಏನು ಮಾಡಲ್ಲ. ಆಮೇಲೆ ಹೆಡ್ ಆಫ್ ದ ಲ್ಯಾಬ್ ಬಂದು ಅದನ್ನ ಮತ್ತೆ ನೀನ್ ಯಾಕೆ ಅದು ಬೇರೆಯವ್ರ ತಂದೆ ಅಂತ ಅದನ್ನ ಬರೆದು ಅದು ಒಂದು ರೀಸನ್ ಕೊಟ್ಟು ಅದನ್ನ ಆದ್ಮೇಲೆ ಅದು ರೀಸ್ಟಾರ್ಟ್ ಆಗುತ್ತೆ. ಸೊ ದಟ್ ಇಸ್ ಡಬಲ್ ಪ್ರಿಕಾಷನ್. ಅದು ವಿ ಆರ್ ದ ಫಸ್ಟ್ ಇನ್ ಕರ್ನಾಟಕ ಟು ಹ್ಯಾವ್ ಇಟ್. ಮೇಡಮ್, ಈಗ ಎಸ್ಪೆಷಲಿ ಇದು ಪ್ರೀಮೆಚ್ಯೂರ್ ಬೇಬೀಸ್ 6 ಮಂತ್ಗೆ 5-8 ಮಂತ್ಸ್ಗೆಲ್ಲ ಆಗುತ್ತೆ. ಸೊ ಅಂತ ಮಕ್ಕಳಿಗೆ ಯಾವ ರೀತಿ ಫೆಸಿಲಿಟೀಸ್ ಅದು ಆಗಬಾರ್ದು ಅನ್ನೋದಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಇದೆ ಮೇಡಮ್? ಆಗಬಾರ್ದು ಅಂತ ತುಂಬಾ ಟ್ರೀಟ್ಮೆಂಟ್ಸ್ ಇವೆ. ಬಟ್ ಆ ಥರ ಹುಟ್ಟಿದ್ರೆ ವಿ ಹ್ಯಾವ್ ಅ ಲೆವೆಲ್ 2 NICU ಫೆಸಿಲಿಟಿ. ಅದನ್ನ ನಾವು ಟರ್ಷರಿ ಲೆವೆಲ್ 3 ಅಂತಂದ್ರೆ ತುಂಬಾ ಹೈ ಕ್ಲಾಸ್ ಫೆಸಿಲಿಟಿ. ಅದನ್ನ ನಮ್ಮ ಹತ್ರ ಸದ್ಯಕ್ಕೆ ಇಲ್ಲ. ನಾವು ಬೇರೆ ಹಾಸ್ಪಿಟಲ್ ಜೊತೆಗೆ ನಾವು ಕಂಬೈನ್ ಮಾಡಿ ನಮಗೆ 28 ವಾರಗಿಂತ ಮುಂಚೆ ಮಗು ಹುಟ್ಟಿದ್ರೆ ಅದನ್ನ ನಾವು ಬೇರೆ ಹಾಸ್ಪಿಟಲ್ ಟರ್ಷರಿ NICU ಇರೋ ಕಡೆಗೆ ನಾವು ಕಳಿಸ್ತೀವಿ. ಅಥವಾ 28 ವೀಕ್ಸ್ ಆದ್ಮೇಲೆ ನಾವು ನಮ್ಮ ಡಾಕ್ಟರ್ ಶರತ್ ಇದ್ದಾರೆ, ಪೀಡಿಯಾಟ್ರಿಷಿಯನ್, ಅವರು ಎಷ್ಟೊಂದು ಮಕ್ಕಳನ್ನ ಬರೆಸ್ಬಿಟ್ಟಿದ್ದಾರೆ ಅಂಡ್ ಮಕ್ಕಳು ಚೆನ್ನಾಗಿ ಹೋಗ್ತಾರೆ ಮನೆಗೆ. ಬಟ್ NICU ನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅದೆಲ್ಲ ಆಗಿದೆ, ಮಕ್ಕಳು ಟ್ರಾಮಾ ಆಗಿರುತ್ತೆ. ಸೊ ಆ ಮಕ್ಕಳು ಚೆನ್ನಾಗಿ ಬೆಳೀತಾ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ ವಿ ಹ್ಯಾವ್ ಸ್ಟಾರ್ಟೆಡ್ ದ CDC ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್. ಆಮೇಲೆ ಮ್ಯಾರೇಜ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ಕೊಡ್ತಾರೆ. ಹೌದು, ತುಂಬಾ ಬ್ರೇಕ್ ಕೊಡ್ತಾರೆ. ಅದರಿಂದ ಏನಾದ್ರು ಹೌದು. ಒಂದೇನಂತಂದ್ರೆ ಮ್ಯಾರೇಜ್ ಆದ್ಮೇಲೆ ಜಾಸ್ತಿ ಟೈಮ್ ಆದ್ರೆ ಪ್ರೆಗ್ನೆನ್ಸಿಗೆ ಕಷ್ಟ ಆಗೋದು, ಪ್ರೆಗ್ನೆನ್ಸಿ ಆಗೋದಕ್ಕೆ ಕಷ್ಟ ಆಗೋದು. ಬಟ್ ಇನ್ನೊಂದೇನಂತಂದ್ರೆ ನಾನು ಹೇಳಿರೋ ಪ್ರಕಾರ ಇತ್ತೀಚೆಗೆ ಇಡೀ ಇಂಡಿಯಾದಲ್ಲಿ ಎಲ್ಲ ವಯಸ್ಸಿನ ಹೆಣ್ಮಕ್ಳಿಗೆ ಅದು ಅಂಡಾಶಯದಲ್ಲಿ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಅಂದ್ರೆ ಅಂಡಾಣದ ಸಂಖ್ಯೆ ಕರ್ಗೋಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಸೊ ಅದು ಲೋ AMH ಅಂತ, ಲೋ ಪ್ರಿಮೆಚೂರ್ ಓವೇರಿಯನ್ ಫೇಲ್ಯೂರ್ ಅಂತ. ಸೊ ತುಂಬಾ ಟೈಮ್ ಬಿಟ್ಬಿಟ್ರೆ 38-39 ಇಯರ್ಸ್ ಅಲ್ಲಿ ಯಾವ್ದು ಏನೂ ಸಿಗಲ್ಲ. ಸೊ ಆ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ತುಂಬಾ ಟೈಮ್ ಬಿಡಬಾರ್ದು. ಓಕೆ, 1 or 2 years ಹನಿಮೂನ್ ಮಾಡ್ಕೊಂಡು ಆಮೇಲೆ 3rd year 4th year ಶುರು ಮಾಡಬೇಕು. ಅದು ಆಗಿಲ್ಲ ಅಂತಂದ್ರೆ ಸುಮ್ಮನೆ ಮನೇಲಿ ಕುತ್ಕೊಂಡು ಬಿಡೋದು. ಅಥವಾ ಏನು ಈ ದೇವಸ್ಥಾನ ದಯವಿಟ್ಟು ಹೋಗಿ, ನೀವು ಅದನ್ನೆಲ್ಲ ಮಾಡಲೇಬೇಕು. ಬಟ್ ದೆನ್ ಸೈನ್ಸ್ನೂ ಇದೆ ಆ್ಯಂಡ್ ಅದಕ್ಕೆ ಅವರು ಸ್ವಲ್ಪ ತಿರುಗಿಸ್ಬೇಕಲ್ಲ. Yeah. Thank you very much. Thank you so much. Thank you very much.